ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിനോരോ ഓരോ സ്വപ്നം അവൾ കാണാനാകും നീ ഓരോ മോഹമോരോ വർണ്ണം ആരാരും പാടുവതാരേ അറിയാമോ പിറാക്കനെ ഇന്നിനിയൻ ജീവിതം പുതിയൊരു ലോകം ഇളം തെന്നൽ മൂളുന്ന ഗാനം. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನೋಡಿ ಗಾಯ್ಸ್. ಏನಾದ್ರು 1 2 ಮಾತು ಬ್ಲ್ಯಾಂಕ್ ಆಗಿದ್ದಾರೆ. ಕ್ಯಾಮ್ರಾ ಬಂದೆ ಅಲ್ಲಿ ಒಬ್ರು ಇದ್ದಾರೆ ಬ್ರೋ. ಅವ್ರ ಕ್ಯಾಮ್ರಾ ಮಾಡಿ ಆಚೆ ಇದ್ರು. ಕ್ಯಾಮ್ರಾ ಆನ್ ಮಾಡಿದ್ರು ಕೂಡ ಮಾತಾಡ್ತಿಲ್ಲ. ಸೊ ಹೆಲೋ ನಮಸ್ಕಾರ. K90 ಮೇಕಪ್ ಫ್ರಮ್ ಮ್ಯಾಂಗಲೂರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಒಂದು ಸ್ವಲ್ಪ ರೆಡಿ ಆಗಬೇಕು, ಎಲ್ಲ ರಪ್ಪ ರೆಡಿ ಆಗಬೇಕು. ಬಿಕಾಸ್ ಎಷ್ಟಾಗುತ್ತೆ ಅಷ್ಟು ಬೇಗ ಮನೆಗೆ ರೀಚ್ ಆಗಬೇಕು ಇವತ್ತು. ಆ್ಯಂಡ್ ಯಾಕಂದರೆ ಫುಲ್ಲು ಬಿಸಿಲಿರುತ್ತಲ್ಲ, ಹಾಗೆ ಸೆಕೆ ಆಗುತ್ತೆ ಹಾಗೆ. ಆ್ಯಂಡ್ ನಮ್ಮಲ್ಲಿ ಈ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸ್ ಇದ್ದಾರೆ ನೋಡಿ ಇಲ್ಲಿ. ಸೊ ಅವ್ರ ಮುಖ ತೋರಿಸಲ್ಲ ಅಂತ, ಯಾಕೆಂದ್ರೆ ನಂಗೆ ಕೂಡ ಗೊತ್ತಿಲ್ಲ. ಇವಾಗ ರೆಡಿ ಆಗೋಣ, ರಪ್ಪ ರೆಡಿಯಾಗಿ ಮತ್ತೆ ಆನ್ ಕ್ಯಾಮ್ರಾ ಬರ್ತೇನೆ. ಸೊ ಫುಲ್ಲಿ ರೆಡಿಯಾಗಿ ಇವಾಗ ಇಲ್ಲಿಗೆ ಫಾಲ್ಸಿಗೆ ಮೇ ಬಿ ಐ ಡೋಂಟ್ ನೋ ಪ್ರಾಪರ್ ಆಗಿ ಫಾಲ್ಸ್ ಆರ್ ಕುದುರೆಮುಖ ಅಥವಾ ಫಾಲ್ಸ್ ಇಲ್ಲಂತೆ, ಕುದುರೆಮುಖ ಡೈರೆಕ್ಟ್ ಹೋಗ್ತಿದ್ದೇವೆ. ಆ್ಯಂಡ್ ಚೆಕ್ ಔಟ್ ದಿಸ್ ಬ್ಯೂಟಿ, ಫುಲ್ ಪ್ಯಾಕ್ ಆಗಿದೆ. ಸೆಟ್ ಎಲ್ಲ ಸೆಟ್ ಆಗಿದೆ, ರೆಡಿ ಆಗಿದ್ದಾರೆ. ಇನ್ನೊಂದು ಬೈಕಲ್ಲಿ ಕೋಲ್ಡ್ ಸ್ಟಾರ್ಟ್ ಅಲ್ಲಿದೆ ನೋಡಿ, ಲೈನ್ 2 ಬೈಕ್. ಡಾಮಿನರ್ಲ್ಲ ಸ್ಟಾರ್ಟೆಡ್ ಉಂಟಾ? 2 ಬೈಕ್ ಇದೆ. ಸೊ ಅವರು ನಿನ್ನೆ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹಾಗೆ. ಆ್ಯಂಡ್ ವೀಡಿಯೋನ ಸ್ವಲ್ಪ ಕಡಿಮೆ ಮಾಡ್ತೇನೆ, ಬಿಕಾಸ್ ಸ್ಪೇಸ್ ಇಲ್ಲ. ತುಂಬ ಕಷ್ಟದಲ್ಲಿ ಎಲ್ಲ ನಾನು ಲ್ಯಾಪ್ಟಾಪ್ ಒಂದು ಹಾಕಿದ್ದೇನೆ, ಫಸ್ಟ್ ಇಲ್ಲಿ ಸ್ಪೇಸ್ ಫುಲ್ ಆಗ್ತಿದೆ ಬಿಕಾಸ್ ಆಫ್ ಗ್ರೂಪ್ ಮೆಸೇಜಸ್ ಹಾಗೆ. ಇಲ್ಲಿಂದ ಹೋಗ್ತಿದ್ದೇವೆ ಇವಾಗ. ಮೇ ಬಿ ಇವತ್ತು ಡೈರೆಕ್ಟ್ ಮನೆಗೆ. ಅಲ್ಲಿ ಮುಂದೆ 2 ಬ್ರೇಕ್ ತೆಗಿಲಿಕ್ಕೆ ಇರ್ಬೋದು, ಹೇಳಲಿಕ್ಕೆ ಆಗಲ್ಲ, ನೋಡೋಣ ಏನಂತ. ವಿ ಕಾಂಟ್ ಪ್ರೆಡಿಕ್ಟ್ ದ ಫ್ಯೂಚರ್ ಆ್ಯಂಡ್ ವಿ ಕಾಂಟ್ ಸೇ ಅವರ್ ಪ್ಲ್ಯಾನ್. ಸಡನ್ ಪ್ಲ್ಯಾನ್ ಆಗುತ್ತೆ ನಮ್ಮದು ಹಾಗೆ. ಸೀನ್ಸ್ ಪ್ರಾಪರ್ಟಿ ಮಾತ್ರ ಸಾಯ್ಕಿತ್ತು. ಆ್ಯಕ್ಚುಲಿ ಒಂದು ಸ್ವಲ್ಪ ನಿಂತರೆ ಸೆಕೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಮೂವಿಂಗಲ್ಲಿ ಗೊತ್ತೇ ಆಗಲ್ಲ ಒಂದು ಸ್ವಲ್ಪ ಕೂಡ ಸೆಕೆ ಇದೆಯಾ ಅಂತ. ಕವರಪ್ ಆಗುತ್ತೆ, ಎಲ್ಲಿಯಾದ್ರೂ ಬ್ರೇಕ್ ತೆಗೆದ್ರೆ ಮಾತ್ರ ಸೆಕೆ ಆಗುತ್ತೆ. ಆ್ಯಂಡ್ ಕ್ಲೈಮೇಟ್ ನೈಟ್ ಓಕೆ ಇತ್ತು, ಕೋಲ್ಡ್ ಇತ್ತು ಆ್ಯಕ್ಚುಲಿ. ಇವಾಗ ಏನು ಕೂಡ ಫೀಲೇ ಆಗ್ತಿಲ್ಲ. ಪೆಟ್ರೋಲ್ ಒಂದು ಮೊದಲು ರೀಫಿಲ್ ಮಾಡೋಣ ಆ್ಯಕ್ಚುಲಿ ಇದೆ, ಬಟ್ ಸ್ಟಿಲ್ 200 ಆಯಿತಾ? 200. ನಿಮ್ಮದು ಪ್ರೀಮಿಯಂ ಪೆಟ್ರೋಲ್ ಇಲ್ವಾ? ನಿಮ್ಮದು ಪ್ರೀಮಿಯಂ ಪೆಟ್ರೋಲ್ ಇಲ್ವಾ? ಅವರು ಮೀರ್ ಅಂತ ನೋಡಿ ಸ್ನೇಹಿತರೆ, ದೊಡ್ಡ ರೈಡರ್ ಅವರೇ. ಸಾಕಿದೆ ಇಲ್ಲಿ ಪ್ಲೇಸ್ ಮಾತ್ರ, ಆಚೆ ಈಚೆ ಒಳ್ಳೆ ಸೀನ್, ಮಿಡ್ಲಲ್ಲಿ ಪೆಟ್ರೋಲ್ ಪಂಪ್. ಬಟ್ ಬೋರ್ ಆಗುತ್ತೆ ಸೀರಿಯಸ್ಲಿ ನೆಟ್ವರ್ಕ್ ಇಲ್ಲದಿದ್ದರೆ. ನನಗೆ ಮೊಬೈಲ್ ಇದ್ದರೆ ಸಾಕು, ನಾನು ಹೇಗೆ ಕೂಡ ಇಡ್ತೇನೆ. ನೆಟ್ವರ್ಕ್ ಒಂದಿರಬೇಕು ಅಷ್ಟೇ, ಮತ್ತೇನು ಕೂಡ ಬೇಡ. ಚೈನ್ಸ್ ರಾಕೆಟ್ ಸೌಂಡ್ ಬರ್ತಿದೆ. ಓ ಮೈ ಗಾಡ್, ಚೆಕ್ ಔಟ್ ದ ಸೀನ್ ಅಂತೆ. ಓ ಮೈ ಗಾಡ್, ಅಲ್ಲಿ ನೋಡಿ, ಕ್ರೇಜಿ ಇಲ್ವಾ? ಬ್ಯೂಟಿಫುಲ್ ಆದ ಅದ್ಭುತವಾದ ಸೀನ್. ಇಲ್ಲಿ ಒಂದು ಮಿಡ್ಲಲ್ಲಿ ಮನೆ, ಅದರಲ್ಲಿ ಒಂದು ವೈಫೈ, ಒಂದು ಗೇಮಿಂಗ್ PC, ಒಂದು ಥಿಯೇಟರ್ ಪ್ರೊಜೆಕ್ಟರ್, ಏನಾದರೂ ಎನಿಥಿಂಗ್ ಅಷ್ಟಿದ್ರೆ ಸಾಕು. ಶಿಲ್ಪಿಲ್ ಟೆನ್ಷನ್ ಇಲ್ಲ. ಮತ್ತು ಒಂದು ಸ್ವಲ್ಪ 1 ಕೋಟಿ ಹಣ ಇದ್ದರೆ ಸಾಕು ಅಷ್ಟೇ. ಮತ್ತು ಒಂದು 2 ಬೈಕ್, ಸ್ಪೋರ್ಟ್ಸ್ ಬೈಕ್, ಅಡ್ವೆಂಚರ್ ಬೈಕ್, ಮತ್ತೊಂದು ಆಫ್ ರೋಡಿಂಗ್ ಬೈಕ್, ಮತ್ತು ಒಂದು ಸ್ಪೋರ್ಟ್ಸ್ ಕಾರ್, ಒಂದು ಕಾರ್, ಎನಿಥಿಂಗ್ ಲೈಕ್ ದ್ಯಾಟ್, ಏನಾದರೂ ಕೂಡ ಆಗುತ್ತೆ. ಅಂಥದ್ದೊಂದು ಗಾಡಿ ಇದ್ದರೆ ಆಯಿತು, ಸೆಟ್, ಟೆನ್ಷನ್ ಇಲ್ಲ.
ಅಲ್ಲಿ ನಡೆಯುವಂತೆ ಕ್ರೇಜಿ. ಎಕ್ಸ್ಟ್ರಾ ನೀರು ಬೇಕಂತನೇ ಇಲ್ಲ, ಅಲ್ಲಿ ಹೋಗಿ ಪಾಸ್ ಮಾಡಿ ವಾಶ್ ಮಾಡೋದಾಯ್ತು ಅಷ್ಟೇ. ಅದು ಎಲ್ಲಿಂದೆಲ್ಲ ಬರ್ತಾರ ದೇವರಿಗೆ ಗೊತ್ತು. ಅದು ಕೂಡ ಟ್ರೈನಲ್ಲಿ ಓವರ್ಟೇಕ್ ಮಾಡ್ತಾರಲ್ಲ ಭಾಷೆ ಇಲ್ಲದವರು. ನನಗೆ ಒಮ್ಮೆಲೆ ಎಂತ ಮಾಡಿ ನನ್ನ ಸಾಂಗ್ ಎಂಜಾಯ್ ಮಾಡ್ತಾ ವ್ಯೂವನ್ನು ಎಂಜಾಯ್ ಮಾಡ್ತಾ ಬರ್ತಾಯಿದ್ದೇನೆ. ಸಡನ್ ಬಂದಿದ್ದಾನೆ ಮಾರ ಟ್ರೈನಲ್ಲಿ. ಓ ಮೈ ಗಾಡ್, ಒಬ್ಬೊಬ್ರು ಇದ್ದಾರೆ ಭಾಷೆ ಇಲ್ಲದವರು. ನಾನು ಆ್ಯಕ್ಚುಲಿ ಹೈವೇಯಲ್ಲಿ ಹೋಗುವಾಗ ಅವರ ಇಂಥ ಘಾಟಲ್ಲಿ ಎಲ್ಲ ಹೋಗುವಾಗ ನನ್ನ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ತೇನೆ ಸೀರಿಯಸ್ಲಿ. ಒಂದು, ಕರ್ವ್ ಇರುವಾಗ ಟರ್ನ್ ಇರುವಾಗ ಓವರ್ಟೇಕ್ ಮಾಡಲಿಕ್ಕೆ ನಾನು ಹೋಗೋದೇ ಇಲ್ಲ ಸೀರಿಯಸ್ಲಿ. ಎಷ್ಟೇ ಸ್ಪೀಡ್ ಇದ್ರೂ ಕೂಡ ಸ್ಲೋ ಅಲ್ಲಿ ಟರ್ನಲ್ಲಿ ಎಸ್ಪೆಷಲಿ ಸ್ಲೋ ಮಾಡಿ ಹೋಗೋದು ನಾನು. ಆ್ಯಂಡ್ ಬೈಕಲ್ಲಿ ಕಂಟ್ರೋಲ್ ಇದೆ ನನಗೆ ಸೀರಿಯಸ್ಲಿ, ಅಭ್ಯಾಸ ಆಗಿ. ಸೊ ಐ ಆಮ್ ಯೂಸ್ ಟು ಇಟ್. ಹಾಗೆ ಕಂಟ್ರೋಲ್ ಆಗುತ್ತೆ ಇನ್ ಕರ್ವ್ಸ್. ಲೀನ್ ಎಲ್ಲ ಮಾಡ್ತೇನೆ ಹಾಗೆ. ಸೊ ಯಾರು ಕೂಡ ಲೀನ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಓನ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾಡಿ. ಐ ವಾಂಟ್ ಸಜೆಸ್ಟ್ ಇಟ್. ಆ್ಯಂಡ್ ಇನ್ ಕಾರಲ್ಲಿ ಕೂಡ ನಾನು ಸ್ಲೋವೇ ಹೋಗೋದು. ಇನ್ ಟರ್ನ್ಸ್ ಓವರ್ಟೇಕ್ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ಇನ್ ಟರ್ನ್ ಎಸ್ಪೆಷಲಿ. ಯಾಕಂದರೆ ಮುಂದೆಯಿಂದ ಯಾರಾದರೂ ಬಂದರೆ ಟರ್ನ್ ಮಾಡುವಾಗ ಏನು ಕೂಡ ಮಾಡಲಿಕ್ಕೇನೆ ಆಗಲ್ಲ, ಆಪ್ಷನ್ ಇರಲ್ಲ. ಆ್ಯಂಡ್ ಇನ್ ಹೈವೇ ಆಲ್ಸೋ ಟರ್ನಲ್ಲಿ ನಾನು ಜಾಸ್ತಿ ಓವರ್ಟೇಕ್ ಮಾಡಲಿಕ್ಕೆ ಹೋಗಲ್ಲ. ಪ್ರಾಪರಾಗಿ ನನಗೆ ವಿಷನ್ ಸಿಕ್ಕಿದರೆ ಮಾತ್ರ ನಾನು ಓವರ್ಟೇಕ್ ಮಾಡಲಿಕ್ಕೆ ಹೋಗುತ್ತೆ, ಆರಲ್ಸ್ ಓವರ್ಟೇಕ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನೋಡಿ ಲೈಕ್ ಒಂದು ನಿಮಿಷ, ಈಗ ಮುಂದೆ ಟರ್ನ್ ಬಂತಲ್ಲ, ಟರ್ನ್ ಬಂದು ಓವರ್ಟೇಕ್ ಮಾಡ್ತೇನೆ. ಸಡನ್ ಮುಂದೆ ಗಾಡಿ ಬಂತು, ನಾನು ಏನಂತ ಮಾಡೋದು, ಏನು ಮಾಡಲಿಕ್ಕೆ ಆಗಲ್ಲ. ಈಚಿಂದ ಇದು ಗಾಡಿ ಇರುತ್ತೆ, ಏನಂತ ಹೇಗೆ ಕ್ಯಾಪಿಂಗ್ ಮಾಡೋದು. ಸೊ ಎಲ್ಲಿ ಸ್ಟ್ರೈಟ್ ರೋಡ್ ಸಿಗುತ್ತೆ ಆ್ಯಂಡ್ ಕ್ಲಿಯರ್ ವಿಷನ್ ಇದ್ದರೆ ಮಾತ್ರ ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ನೀವು, ಹಾಗೆ ಗೊತ್ತಾಯ್ತಾ. ಆ್ಯಂಡ್ ಇನ್ನು ಫಾಗ್ ಎಲ್ಲ ಇರುವಾಗ ಎಸ್ಪೆಷಲಿ 6 o'clock ಅರ್ಲಿ ಮಾರ್ನಿಂಗ್ಸ್, ಸೊ ಫಾಗ್ ಇರುತ್ತಲ್ಲ, ಹೈ ಬೀಮ್ ಹಾಕಿ ಈ ವೈಟ್ ಲೈನ್ ಇದೆಯಲ್ಲ, ವೈಟ್ ಲೈನ್ ಮತ್ತು ರೇಡಿಯಮ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ನಾನು ಸೀರಿಯಸ್ಲಿ. ರೋಡನ್ನು ಜಾಸ್ತಿ ನೋಡಲ್ಲ, ಸೈಡಲ್ಲಿ ನೋಡ್ಕೊಂಡು ಹೋಗ್ತೇನೆ ಮೆಲ್ಲ ನಿಧಾನಕ್ಕೆ. ಆ್ಯಂಡ್ ಹಜಾರ್ಟ್ ಆನ್ ಮಾಡ್ತೇನೆ. ಫಾಗ್ ಇದ್ದಾಗ ಮಾತ್ರ ನಾನು ಹಜಾರ್ಟ್ ಆನ್ ಮಾಡೋದು. ಆ್ಯಂಡ್ ಸೈಡ್ ಪಾರ್ಕ್ ಮೇಲೆ ಮಾಡ್ತೀನಲ್ಲ ಆವಾಗ ಹಜಾರ್ಟ್ ಆನ್ ಮಾಡ್ತೇನೆ. ಕೆಲವೊಬ್ಬರು ಸಫ್ರಿಗಳು ಇದ್ದಾರೆ. Why? I just don't understand why. ಹಜಾರ್ಟ್ ಆನ್ ಮಾಡ್ಕೊಂಡು ಚಿಮ್ಕಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರಿಗೆ ಸೀರಿಯಸ್ಲಿ ಅದರ ಯೂಸ್ ಏನಂತ ಗೊತ್ತಿರಲ್ಲ, ಬಟ್ ಸ್ಟಿಲ್ ಇಟ್ ಲುಕ್ಸ್ ಗುಡ್ ಅಂತ ಶೋ ಆಫ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದು ಇದೆ, ಅದನ್ನು ಫಾಲೋ ಮಾಡಬೇಕು ನೀವು. ಅದಕ್ಕೆ ಹೇಳ್ತಾ ಇರೋದು ನನ್ನ ಸಬ್ಸ್ಕ್ರೈಬರ್ಸ್ ನಿಮಗೆ ಎಲ್ಲರೂ ಕೂಡ. ಸೊ ಡೂ ಫಾಲೋ ಎವ್ರಿ ಟ್ರಾಫಿಕ್ ರೂಲ್ಸ್, ಯಾವುದನ್ನು ಕೂಡ ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಹೆಲ್ಮೆಟ್ ಕಂಪಲ್ಸರಿ ಹಾಕಿ ಆಯಿತಾ, ಎಲ್ಲಿಗೆ ಹೋಗೋದಾದರೂ ಕೂಡ. ಬಿಕಾಸ್ ಯು ಕಾಂಟ್ ಎಕ್ಸ್ಪೆಕ್ಟ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಹೆಲ್ಮೆಟ್ ಕಂಪಲ್ಸರಿ ಹಾಕಿ. ಆ್ಯಂಡ್ ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಿ. ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ ಇಬ್ಬರು ಕೂಡ. ಎಸ್, ಗೊತ್ತಾಯ್ತಲ್ವಾ. ಆ್ಯಂಡ್ ಎಂಜಾಯ್ ದ ವ್ಯೂ ಗಾಯ್ಸ್, ಎಂಜಾಯ್ ದ ರೋಡ್, ಎಂಜಾಯ್ ದ ನೇಚರ್, ಟೇಕ್ ದ ಫೀಲ್. ಇಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದ್ದೇವೆ. ಗ್ಯಾರೇಜಿಗೆ ಏನೋ ಲೂಬ್ ಸಮಥಿಂಗ್ ಮಾಡಲಿಕ್ಕಿತ್ತಂತೆ ಹಾಗೆ. ಆ್ಯಂಡ್ ಲುಕ್ ಎಟ್ ದಿಸ್ ಬೇಬಿ. ಬ್ಯಾಗ್ ಒಂದು ಸ್ವಲ್ಪ ಆಚೆ ಆಗ್ತಿತ್ತು, ಬೀಳ್ತಾ ಇತ್ತು, ಒಂದು ಸೈಡ್ ಲೋಡ್ ಇದೆ ಹಾಗೆ. ಆ್ಯಂಡ್ ರೋಡ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ, ಓಕೆ ಇತ್ತು. ಆ್ಯಂಡ್ ದಟ್ ವಾಸ್ ಕ್ಲೋಸ್ ಕಾಲ್ ಆಯ್ತಲ್ಲ, ಅಲ್ಲಿ ಒಂದು ಕ್ಲೋಸ್ ಕಾಲ್ ಏನಲ್ಲ, ಮಿಡ್ಲಲ್ಲಿ ಒಂದು ಸ್ವಲ್ಪ ಬಂದದವನ ಅಷ್ಟೇ. ಇಲ್ಲಿಂದ ಇವಾಗ ಹೊರಡೋಣ. ಸೆಕೆ ಆಗ್ತಿದ್ದೆವು ತುಂಬ. ಎಷ್ಟು ಬಿಸಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಐ ಡೋಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಮಚ್ ಆಫ್ ಹೀಟ್. ಓ ಮೈ ಗಾಡ್, ಸೀಟ್ ಬಿಸಿ ಆಗಿದೆ. ನನಗೆ ಇದರಲ್ಲಿ ಇವಾಗ ನಿಧಾನ ಹೋಗಬೇಕು. ಬಿಕಾಸ್ ಬ್ಯಾಗ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಕೆಳಗೆ ಟರ್ನಿಂಗಲ್ಲಿ ಏನಾದರೂ ಕ್ರಾಸ್ ಹೋಗ್ತಾಯಿದೆ. ಬಿಕಾಸ್ ಒಂದು ಸೈಡ್ ವೆಯ್ಟ್ ಜಾಸ್ತಿ ಇದೆ, ಹಾಗೆ ಕರೆಕ್ಟ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗಲಿಲ್ಲ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಒಂದು ಸೈಡ್ ಇದಾಗ್ತಾ ಇದೆ. ಹಾಗೆ ನಿಜಾನೇ ಬೆಸ್ಟ್. ವ್ಯೂ ಅನ್ನು ಎಂಜಾಯ್ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಹೋಗ್ಬೋದು. I see you look at me from across the room. Your eyes are telling me
ಕಲಸ, ವಿ ಹ್ಯಾವ್ ರೀಚ್ ಕಲಸ. ಆ್ಯಕ್ಚುಲಿ ಈ ರೂಟ್ ಕೂಡ ತೆಗಿಬೋದು, ನಮಗೆ ಚಾರ್ಮಾಡಿ ಹೋಗುತ್ತೆ. ಇವಾಗ ನಾವು ಕುದುರೆಮುಖ ಆಗಿ ಹೋಗ್ತಿದ್ದೇವೆ. ಕುದುರೆಮುಖ ರೂಟು ಅಲ್ಲಿ ಹೋಗ್ಲಿಕ್ಕೆ ನಂಗೆ ಉದಾಸೀನ ಆಗುತ್ತೆ ಸೀರಿಯಸ್ಲಿ. ಕುದುರೆಮುಖ ಪಾರ್ಕ್ ಸಮಥಿಂಗ್ ಇದೆ ಅಲ್ವಾ, ಕಾಫಿ ಪ್ಲಾಂಟೇಶನ್, ಅಲ್ಲಿ ತನಕ ಸೈಕ್ ಇದೆ, ಒಳ್ಳೇದೇ ರೋಡು. ಮತ್ತು ಇದು ಕ್ರಾಸ್ ಆಗುತ್ತಲ್ಲ, ಕುದುರೆಮುಖ ಅದು ಪಾರ್ಕ್ ಕ್ರಾಸ್ ಆಗುತ್ತಲ್ವಾ, ಆದಮೇಲೆ ಸ್ಟಾರ್ಟ್ ಆಗುತ್ತೆ ದಡ ಬಡ ಘಾಟ್ ಸೆಕ್ಷನಲ್ಲಿ. I see you look at me from across the room. Your eyes are telling me you want this too. ಗೋಪ್ರೋ ಗಾಟ್ ಲ್ಯಾಗ್ ಮಿಡ್ಲಲ್ಲಿ ಆಲ್ ಆಫ್ ಸಡನ್ ಮಿಡ್ಲಲ್ಲಿ ಲ್ಯಾಗ್ ಆಯ್ತಾ. ಸೊ ಗ್ಲೌಸ್ ಹಾಕಿದ್ದೆ ಅಲ್ವಾ, ಹಾಗೆ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಆ್ಯಂಡ್ ಲಾಸ್ಟ್ ಟೈಮ್ ಬಂದಿದ್ವಲ್ಲ ನಾವು, ಇನ್ಸ್ಟಾದಲ್ಲಿ ನಾನು ಹಾಕಿದ್ದೆ, ಆ್ಯಕ್ಚುಲಿ ರೀಲ್ ಹಾಕಿದ್ದೆ. ಅದಕ್ಕೆ ಹೇಳಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ. ಬಿಕಾಸ್ ಅಪ್ಡೇಟ್ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೇನೆ. ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಸಡನ್ ಪ್ಲ್ಯಾನ್ ಆದರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೇನೆ. ಸೊ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಯಾರೆಲ್ಲ ಫಾಲೋ ಮಾಡಲಿ ಹೋಗಿ ಫಾಲೋ ಮಾಡಿ, ಹ್ಯಾಂಡಲ್ ಹಾಕಿರ್ತೇನೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇದೆ, ಹೋಗಿ ಡೂ ಫಾಲೋ ಮಿ. ಆ್ಯಂಡ್ enjoy the cinematic shots, boys and girls. मैं तो ऐसे न मानूंगी, मैं तो ऐसे न मानूंगी, छेड़खानी करत सतावत रुलावत सजना, मैं तो ऐसे न मानूंगी. ಆ್ಯಕ್ಚುಲಿ ಇವಾಗ ನಾನು ನನ್ನ ಫ್ರೆಂಡಿದು ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೇನೆ. ಆ್ಯಂಡ್ ಇಟ್ಸ್ ಟು ಫ್ರೀಕಿಂಗ್ ಹಾಟ್ ಇಯರ್. ಅಲ್ಲಿ ಮೇಲೆ ಹೋಗಲಿಲ್ಲ ನಾನು, ತುಂಬ ಸೆಕೆ ಆಗ್ತಿದ್ದೆ. ಇನ್ಸ್ಟೆಡ್ ಆಫ್ ದಟ್ ಇಲ್ಲಿ ಬಂದು ಕೂತ್ಕೊಳ್ಳೋದು ಒಳ್ಳೆಯದು, ಪೀಸ್ಫುಲ್ಲಿ. ಗಾಳಿ ಕೂಡ ಬರ್ತದೆ ಒಳ್ಳೆ. ಬಾಯ್ಸಲ್ಲಿ ಇಲ್ಲಿಂದ ಹೊರಡ್ತೀವಿ ಇವಾಗ. ಮೇ ಬಿ ಹೊಸ ಬ್ರಿಡ್ಜ್ ಅಲ್ಲ, ಕನ್ಸ್ಟ್ರಕ್ಷನ್ ಆಗ್ತದೆ ಅದು ಆ್ಯಕ್ಚುಲಿ ಅಲ್ಲಿ. ಇನ್ನು ಡೈರೆಕ್ಟ್ ಮನೆಗೆ, ಇನ್ನು ಎಲ್ಲಿ ಕೂಡ ಇಲ್ಲ ಹೋಗಲಿಕ್ಕೆ. ಆಯಿತು, ಕುದುರೆಮುಖ ಇಸ್ ಡನ್. ಐ ಹೋಪ್ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಕ್ರೇಜಿ ಆಗಿರಬೇಕು. ಇವತ್ತಿನ ಬ್ಲಾಗ್ ಕೂಡ ಕ್ರೇಜಿ ಆಗಿರಬೇಕು. ಇವತ್ತು ಪ್ಲೇಸ್ ಏನು ವಿಸಿಟ್ ಮಾಡಲಿಲ್ಲ, ಜಸ್ಟ್ ಬರೋದನ್ನು ತೋರಿಸಿದ್ದೆ. ಆ್ಯಂಡ್ ಕುದುರೆಮುಖ ಅಷ್ಟು ಸ್ವಲ್ಪ ತೋರಿಸಿದೆ ಅಷ್ಟೇ. ದೆನ್ ಎವ್ರಿಥಿಂಗ್ ವಾಸ್ ಸೂಪರ್ ಕೂಲ್. ಆ್ಯಂಡ್ ನಿನ್ನೆ ಬ್ಲಾಗ್ ಕೂಡ ನಿಮಗೆ ಕ್ರೇಜಿ ಆಗಿರ್ಬೇಕು ಅಂತ ಎಣಿಸ್ತಿದ್ದೇನೆ ನಾನು. ಆ್ಯಂಡ್ ಡು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ನಾನು ಇನ್ನೂ ರೀಲ್ಸ್ ಎಲ್ಲ ಮಾಡಬೇಕಂತ ಥಿಂಕ್ ಮಾಡ್ತಿದ್ದೀನಿ. ಬಿಕಾಸ್ ದೇರ್ ಆರ್ ಸೋ ಮೆನಿ ಕಾಂಟೆಂಟ್ಸ್ ಇನ್ ಮೈ ಮೈಂಡ್. ಆ್ಯಕ್ಚುಲಿ ತುಂಬ ಕಾಂಟೆಂಟ್ಸ್ ಐಡಿಯಾ ಇದೆ ನನ್ನ ತಲೆಯಲ್ಲಿ. ಬಿಕಾಸ್ ಐ ನೆವರ್ ಶೇರ್ ವಿತ್ ಎನಿ ಒನ್ ಆ ಕಾಂಟೆಂಟ್ ಎಲ್ಲ. ಬಿಕಾಸ್ ವಿ ಶುಡಂಟ್ ಶೇರ್ ಆಲ್ಸೋ. ಬಿಕಾಸ್ ತುಂಬ ಜನ ಕಾಪಿ ಮಾಡೋರು ಇದ್ದಾರೆ ಈಗ. ಅದಕ್ಕೆ ನಿಮ್ಮ ಕಾಂಟೆಂಟ್ ಯಾರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕಾಂಟೆಂಟ್ ಅಂತ ಹೆಸರನ್ನೇ ಕಾಪಿ ಮಾಡಿ, ಮತ್ತು ನನ್ನ ಹೆಸರು ಅದೇ ಅಂತ ಹೇಳ್ತಿದ್ರು ಮೊದಲು. ಬಟ್ ಇಟ್ಸ್ ಓಕೆ, ಪಾಸ್ಟ್ ಇಸ್ ಪಾಸ್ಟ್, ಏನು ಕೂಡ ಮಾಡಲಿಕ್ಕೆ ಆಗಲ್ಲ. ಸೊ ಡು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಕ್ರೇಜಿ ಕಾಂಟೆಂಟ್ ಕೂಡ ಹಾಕ್ತೇನೆ ಅಲ್ಲಿ ಕೂಡ. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ರೈಡ್ ಸೇಫ್ ಗೈಸ್. ಬಾಯ್ ಬಾಯ್.